ಇಲ್ಲಿಗೆ ನಾವು ಡ್ರೋನ್ನ ಟೇಕಪ್ ಮಾಡ್ತಾ ಇದೀವಿ. ಇದು ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿಯಾಗಿ ಇದೊಂದು ಸ್ಪ್ರೇ ನಡೀತಾ ಇದೆ ಅಂತ ಹೇಳ್ಬಿಟ್ಟು ಹೋಗುವಾಗ ಮಾತ್ರ ಇದು ಸ್ಪ್ರೇ ಮಾಡ್ತದೆ. ಬದುವಿನ ಹೊಳಿಸುವಾಗ ಅಥವಾ ಸ್ಟಾಪ್ ಮಾಡಿದಾಗ ಯಾವುದೇ ರೀತಿಯಾಗಿ ಇದು ಸ್ಪ್ರೇ ಮಾಡುವುದಿಲ್ಲ. ಇದು ತುಂಬ ಅಗಲವಾಗಿ ಬೇಕಾಗಿದೆ. ನಾನು ಯೂಸ್ ಮಾಡ್ತಾ ಇರೋ ಡ್ರೋನ್ ಹೆಸರು ಬಂದ್ಬಿಟ್ಟು ಅಗ್ರಿಬೋಟ್ MX ಅಂತ ಹೇಳ್ಬಿಟ್ಟು ಐಯೋಟಿಕ್ ಕಂಪ್ನಿದು ಇದು. ಸೊ ಇದರಲ್ಲಿ ಯಾವುದೇ ರೀತಿ ಕಂಪ್ನಿ ಪ್ರಮೋಷನ್ ಇಲ್ಲ. ನಾನು ಇದು ಅನುಕೂಲನ, ಲಾಭನ, ನಷ್ಟನ, ರೈತರಿಗೆ ಯಾವ ರೀತಿ ಸ್ಪ್ರೇಯಿಂಗ್ ಕರೆಕ್ಟಾಗಿ ಆಗ್ತದೋ ಇಲ್ವೋ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಡ್ರೋನ್ ಬಂದ್ಬಿಟ್ಟು ನಿಮಗೆ ಸಾಮಾನ್ಯವಾಗಿ ಯಾವುದೇ ಒಂದು ಡ್ರೋನ್ ತೊಗೊಂಡ್ರು 4 ಲಕ್ಷದ ಆಸ್ಪಾಸಲ್ಲಿ ನಿಮಗೆ ಡ್ರೋನ್ ಸಿಗ್ತದೆ. ಇನ್ನೂ ಇದಕ್ಕಿಂತ ಜಾಸ್ತಿನೂ ಕಾಸ್ಟ್ ಇರ್ತದೆ. ಪಾರ್ಟ್ಸ್ ಮೇಲೆ ಕೂಡ ನಿಮಗೆ ಬೆಲೆ ಹೆಚ್ಚು ಕಡಿಮೆ ಆಗ್ತದೆ. ನೀವು ಏನೇನು ಖರೀದಿ ಮಾಡ್ತಿರಲ್ವ ಅದ್ರ ಮೇಲೆ ಪೂರ್ತಿ ಡ್ರೋನ್ದು ಕಾಸ್ಟು ಇನ್ಕ್ಲೂಡ್ ಆಗ್ತದೆ. ಕೆಲವೊಬ್ಬರಿಗೆ 3 ಸೆಟ್ ಬ್ಯಾಟ್ರಿ, ಕೆಲವೊಬ್ಬರಿಗೆ 4 ಸೆಟ್ ಬ್ಯಾಟ್ರಿ, ಈ ರೀತಿ ಬ್ಯಾಟ್ರಿ ಮೇಲೆ ಹೋಗ್ತದೆ. ಬ್ಯಾಟ್ರಿ ಕೂಡ ತುಂಬ ಕಾಸ್ಟ್ಲಿ ಇದಾವೆ ಇವು. ಒಂದು ಸೆಟ್ ಬ್ಯಾಟ್ರಿಗೆ ನಾವು 3 ಟ್ಯಾಂಕು ಇಲ್ಲ 2 ಟ್ಯಾಂಕ್ ಅಂದರೆ 2 ಎಕರೆ ಅಥವಾ 3 ಎಕರೆ ಕೂಡ ನಾವು ಮಾಡ್ಬೋದು. ಜಾಸ್ತಿ ಫ್ಲೈಯಿಂಗ್ ಟೈಮ್ ಅಂದರೆ ಇವಾಗ ಇಲ್ಲೇ ಫೀಲ್ಡ್ ಇದೆ, ಇಲ್ಲೇ ಎತ್ತಿ ಇಲ್ಲೇ ಹಾರಿಸಿದ್ವಿ ಅಂತ ಅಂದರೆ 3 ಟ್ಯಾಂಕ್ ಆಗ್ತದೆ. ತುಂಬ ದೂರ ಇದೆ, ಹಾರಿಸೋದು ಎಲ್ಲೋ ಒಂದು ಕಡೆ, ಟೇಕಪ್ ಆಗೋದು ಎಲ್ಲೋ ಒಂದು ಕಡೆ, ಆಮೇಲೆ ಸ್ಪ್ರೇ ಇನ್ನೊಂದು ಕಡೆ ಆದರೆ ಇದ್ರದ್ದು ಕಾಸ್ಟು ಚಾರ್ಜ್ ಜಾಸ್ತಿ ತಿಂತದೆ. ಅಂದರೆ ಸೆನ್ಸರ್ಸ್ ಇದ್ದಾವೆ. ಆದರೂ ಮರ ಬಂದರೆ, ತಂತಿ ಬಂದರೆ ಅದು ವಾರ್ನಿಂಗ್ ಮಾಡ್ತದೆ, ಆಬ್ಸ್ಟಿಕಲ್ ಬಂತು ಅಂತ ಹೇಳ್ಬಿಟ್ಟು. ಟೆರೈನ್ ಫಾಲೋಯಿಂಗ್ ಅಂತ ಅಂದರೆ ಒಂದು ಕಡೆ ಜಾಸ್ತಿ ಎತ್ತರ ಇರ್ತದೆ, ಒಂದು ಕಡೆ ಕಡಿಮೆ ಇರ್ತದೆ. ಸೊ ಅದನ್ನು ಅದು ಅಡ್ಜಸ್ಟ್ ಮಾಡ್ತಾ ಹೋಗ್ತದೆ. ಬೆಳೆ ಮೇಲೆ ನಾವು ಇಂತಿಷ್ಟಂತ ಹೈಟ್ ಇಟ್ಟಿವಿ ಅಂದ್ಕೊಳ್ಳಿ, ಅದೇ ಒಂದು ಹೈಟ್ಗೆ ಅಂದರೆ 3 ಫೀಟ್ ಅಥವಾ 3 ಮೀಟರ್ ಅಥವಾ 2 ಮೀಟರ್ಸ್ ಅಂತ ನಾವು ಫಿಕ್ಸ್ ಮಾಡಿದ್ವಿ ಅಂತ ಅಂದರೆ ಅದೇ ಒಂದು ಹೈಟ್ಗೆ ಡ್ರೋನ್ ಫ್ಲೈ ಆಗ್ತಾ ಇರ್ತದೆ. ಒಂದು ಕಡೆ ನೆಲ ಕೆಳಗೆ ಹೋಗಿತ್ತು ಅಂತಂದರೆ ಡ್ರೋನ್ ಕೂಡ ಕೆಳಗಡೆ ಹೋಗಿ ಸ್ಪ್ರೇ ಆಗಿ ಎಲ್ಲ ಕಡೆಯೂ ಸಂಪೂರ್ಣವಾಗಿ ಸಿಡ್ತದೆ. ಇದು ವಿಡ್ತ್ ಅಂತ ಅಂದರೆ ಒಂದು 10 ರಿಂದ 12 ಫೂಟ್ ಇದು ಸ್ಪ್ರೇ ಆಗ್ತದೆ. ಇದರಲ್ಲಿ ನಿಮಗೆ ಫಂಗಿಸೈಡು, ಪೆಸ್ಟಿಸೈಡು ಈ ರೀತಿ, ಆಮೇಲೆ ಕೆಮಿಕಲ್ ಏನು ಫರ್ಟಿಲೈಸರ್ ಬರ್ತವೆ, ಟಾನಿಕ್ಗಳು ಬರ್ತವೆ, ಇವನ್ನೆಲ್ಲನೂ ಸ್ಪ್ರೇ ಮಾಡ್ಬೋದು. ಕಬ್ಬು ನೋಡ್ತಾ ಇದ್ದೀರಾ ನೀವು ನಾನು ಹಿಂದೆ. ಇವಾಗ ಈ ಕಬ್ಬಿನಲ್ಲಿ ನಾವು ಮನುಷ್ಯರಿಗೆ ಸ್ಪ್ರೇ ಮಾಡೋದಕ್ಕೆ ಆಗೋದಿಲ್ಲ. ಇವಾಗ ಇದಕ್ಕೆ ರೋಗಗಳು ಬೀಳ್ತವೆ ಹಲವಾರು. ಸೊ ಇದೇನು ಮಾಡ್ತದೆ, ಡ್ರೋನು ಮೇಲೆಯಿಂದನೇ ಸುಳಿಗೆನೇ ಎಣ್ಣೆ ಬಿಡ್ತದೆ, ಔಷಧಿಗಳನ್ನು ಮೇಲೆಯಿಂದನೇ ಬಿಡ್ತದೆ. ಸೊ ಹಾಗಾಗಿ ಬೇಗ ರೋಗ ಆಗಲಿ ಅಥವಾ ಇನ್ನೊಂದು ಯಾವುದೇ ಕ್ಯೂರ್ ಜಾಸ್ತಿ ಲಘು ಆಗ್ತದೆ. ರೈತರಿಗೆ ಇದು ಪರ್ ಎಕರ್ಗೆ ಹೇಗೆ ಅಂತ ಅಂದರೆ 400 ರಿಂದ 600 ತನೂ ಪ್ರೈಸ್ ಇದೆ. ನೀವು ಒಬ್ಬ ಮನುಷ್ಯನಿಗೆ ಕೊಟ್ಟರು ಕೂಡ ಅಷ್ಟೊಂದು ಈಕ್ವಲ್ ಆಗಿ ಅಂದರೆ ಸರಿಯಾಗಿ ಸ್ಪ್ರೇ ಆಗೋದಿಲ್ಲ. ಇದು ಡ್ರೋನಲ್ಲಾದರೆ ಎಕ್ಸಾಕ್ಟಾಗಿ ಎಷ್ಟು ಬೀಳಬೇಕು ಎಷ್ಟಿಲ್ಲ ನಾವೆಲ್ಲನೂ ಕೂಡ ಇದರಲ್ಲಿ ಸೆಟ್ ಮಾಡಬಹುದು. ಆಮೇಲೆ ಇದರಲ್ಲಿ ಕೆಮಿಕಲ್ ಸ್ಪ್ರೇ ಮಾಡೋದ್ರಿಂದ ಇನ್ನೂ ಒಂದು ಏನು ಲಾಭ ಅಂತಂದರೆ, ನಾವು ಮ್ಯಾನ್ಯುವಲಿ ಮಾಡಿದಾಗ ನಾವು 200 ಲೀಟ್ರಿಗೆ 1 ಎಕರೆನ ಸ್ಪ್ರೇ ಮಾಡ್ತೀವಿ. ಅದರಲ್ಲಿ ಏನಾಗ್ತದೆ, ಫರ್ಟಿಲೈಸರ್ ಆಗಲಿ ಅಥವಾ ಇನ್ನೊಂದು ಯಾವುದೋ ಕೆಮಿಕಲ್ ಆಗಲಿ, ನೀರು ಜಾಸ್ತಿ ಆಗ್ತದೆ, ಔಷಧಿ ಕಡಿಮೆ ಆಗ್ತದೆ. ಆದರೆ ಈ ಡ್ರೋನಲ್ಲಿ ಏನಾಗ್ತದೆ ಅಂತಂದರೆ ನೀರಿನ ಪ್ರಮಾಣ ಕಡಿಮೆ. ಇವಾಗ ಯಾವುದೇ ಒಂದು ಹುಳುಕ್ಕೆ ಔಷಧಿ ಹೊಡಿತಾ ಇದ್ದಾರೆ ಅಂತ ಅಂದರೆ ಇದರಲ್ಲಿ ರಾ ಬೀಳ್ತದೆ. ತಕ್ಷಣವೇ ಇದೇನು ನಾವು ಔಷಧಿ ಸಿಂಪಡಣೆ ಮಾಡಿದ ತಕ್ಷಣವೇ ರಾ ಬೀಳ್ತದಲ್ವ, ನಾವು 10 ಲೀಟ್ರಿಗೇ 1 ಎಕರೆ ಔಷಧಿ ಹಾಕಿರ್ತೀವಿ. ಜಾಸ್ತಿ ಕೆಮಿಕಲ್ ಅಂಶ ಇರೋದ್ರಿಂದ ಬೇಗ ಕ್ಯೂರ್ ಆಗ್ತದೆ, ಅಥವಾ ಬೇಗ ನಿಮ್ಗೆ ಏನೋ ಕೀಡಿ ಅಥವಾ ಇನ್ನೊಂದು ಏನೋ ಹುಳುಕ್ಕೆ ಹೊಡಿತಾ ಇದ್ದಾರೆ ಅಂತಂದರೆ ಹುಳ ಬೇಗ ಸತ್ತೋಗ್ತದೆ. ಬರೀ ಇದು ಸ್ಮೆಲ್ ಇದೇನು ಮಾಡ್ತದೆ ಅಂತಂದರೆ ಗಾಳಿ ಒಳಗೆ ಹ್ಯುಮಿಡಿಟಿ ಅಂತ ನಾವೇನು ಕರಿತೀವಿ, ಈ ತೇವಾಂಶವನ್ನು ಇದು ಗಾಳಿ ಒಳಗೆ ಮಿಕ್ಸ್ ಮಾಡಿ ಆ ಒಂದು ಬೆಳೆಗೆ ಕೊಡೋದ್ರಿಂದ ಇದು ತುಂಬ ಅನುಕೂಲಕರವಾಗಿರ್ತದೆ. ನೀವೇನಾದರೂ ಡ್ರೋನ್ ತೊಗೊಳ್ಳೋದಕ್ಕೆ ಅಥವಾ ಏನಾದರೂ ಈ ರೀತಿ ಪ್ಲ್ಯಾನಿಂಗ್ ಮಾಡಿದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದು. ನಾನು ಡೀಟೇಲ್ ಆಗಿ ಯಾವ ರೀತಿಯಾಗಿ ಒಂದು ಡ್ರೋನ್ನ ಪರ್ಚೇಸ್ ಮಾಡಬೇಕು, ಯಾವ ರೀತಿಯಾಗಿ ನೀವು ಒಂದು ಡೀಲರ್ ಅಥವಾ ಕಂಪ್ನಿನ ಹುಡುಕಬೇಕು, ಯಾವ ರೀತಿ ಒಂದು ಪ್ರಾಡಕ್ಟ್ನ ನೀವು ತೊಗೊಳ್ಬೇಕು ಅನ್ನೋದನ್ನು ಕೂಡ ನಾವು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ಹಾಗೆ ಹಲವಾರು ಕಂಪ್ನಿಗಳು ಏನಿದಾವೆ ಅಂತಂದರೆ ಬಾಯಿಗೆ ಬಂದಂಗೆ ರೇಟ್, ಅಂದರೆ ತುಂಬ ಜಾಸ್ತಿ ರೇಟ್ ಹೇಳಿ ನಿಮಗೆ ಮೋಸ ಮಾಡೋ ಚಾನ್ಸಸ್ ಕೂಡ ಇರ್ತದೆ. ಇದನ್ನೆಲ್ಲ ಆ ಒಂದು ವಿಡಿಯೋದಲ್ಲಿ ನಾವು ಡೀಟೇಲಾಗಿ ತಿಳ್ಕೊಳ್ಳೋಣ. ಸೊ ಇದನ್ನು ಹೇಗೆ ಕಲಿಬೇಕು ಅಂತ ಅಂದರೆ ಕಲಿಯೋದು ಕೂಡ ಟ್ರೈನಿಂಗ್ ಇರ್ತವೆ. DGCA ಸರ್ಟಿಫೈಡ್ ಪೈಲಟ್ ಆದರೆ ಮಾತ್ರ ನೀವು ಈ ಡ್ರೋನ್ನ ಓಡಿಸೋದಕ್ಕೆ ಸಾಧ್ಯ. ನಾನು ಕೂಡ DGCA ಟ್ರೈನಿಂಗ್ ತೊಗೊಂಡು ಸರ್ಟಿಫೈಡ್ ಆಗಿ ಪೈಲಟ್ ಆಗಿದ್ದೀನಿ. ಆಮೇಲೆ ಡ್ರೋನ್ ತೊಗೊಂಡಿದ್ದು. ರೈತರಿಗೆ ಇದೊಂದು ಅನುಕೂಲಕಾರಿ ಅಂತಲೇ ಹೇಳ್ಬೋದು. ಯಾಕಂದರೆ
ನೀವು ಮ್ಯಾನುವಲ್ಲಿ ಆಗಲಿ ಅಥವಾ ಇದರಲ್ಲಿ ಏನಂತಂದರೆ 7 ನಿಮಿಷದಲ್ಲಿ 8 ನಿಮಿಷದಲ್ಲಿ ಒಂದು ಎಕರೆನ ನೀವು ಪೂರ್ತಿಯಾಗಿ ಸ್ಪ್ರೇ ಮಾಡ್ಬೋದು. ಇದರಲ್ಲಿ ಒಂದು ದಿನಕ್ಕೆ ಎಷ್ಟು ಸ್ಪ್ರೇ ಮಾಡ್ಬೋದು ಅಂತ ಅಂದರೆ 25ರಿಂದ 30 ಎಕರೆ ನೀವು ಸ್ಪ್ರೇ ಮಾಡ್ಬೋದು. ನಿಮ್ಮ ಹತ್ರ ಎಷ್ಟು ಸೆಟ್ ಬ್ಯಾಟ್ರಿ ಇದ್ದಾವೆ ಅನ್ನೋದ್ರ ಮೇಲೆ ಕೂಡ ಇದು ಡಿಪೆಂಡ್ ಆಗುತ್ತೆ.